ರಾಯಚೂರು ಗ್ರಾಮಾಂತರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ರೈತರ ಬೆಳೆ ಹಾನಿ ಅಧಿಕಾರಿಗಳೊಂದಿಗೆ ವೀಕ್ಷಣೆ ಮಾಡಿದ ಶಾಸಕರು ಬಸನಗೌಡ ದತ್ತರ್. ರಾಯಚೂರು ಗ್ರಾಮಾಂತರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಹೊಸಪೇಟೆ ಗ್ರಾಮದ ರೈತರ ಹತ್ತಿ ಹೊಲಗಳಿಗೆ ಭೇಟಿ ನೀಡಿ ಹತ್ತಿ ಬೆಳೆಗಳು ಅತಿವೃಷ್ಟಿ ಅನಾವೃಷ್ಟಿ ಮಳೆಯಿಂದಾಗಿ ಹತ್ತಿ ಬೆಳೆಗಳು ಸಂಪೂರ್ಣ ಹಾಳಾಗಿದ್ದು ಸಂಬಂಧಪಟ್ಟ ಇಲಾಖೆ ಸಹಾಯಕ ಕೃಷಿ ನಿರ್ದೇಶಕ ದೀಪಾ ಕುಲಕರ್ಣಿ, ತಹಶೀಲ್ದಾರರು ಸುರೇಶ್ ವರ್ಮಾ ಮತ್ತು ತೋಟಗಾರಿಕಾ ಸಹಾಯಕ ಕೃಷಿ ನಿರ್ದೇಶಕ ಅಧಿಕಾರಿ, ರೈತ ಸಂಪರ್ಕ ಕೇಂದ್ರ ಕೃಷಿ ಅಧಿಕಾರಿಗಳು ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳ ತಂಡದೊಂದಿಗೆ ಶಾಸಕರು ಮಳೆಗೆ ಹಾನಿಯಾದ ಹತ್ತಿ ಹೊಲಗಳನ್ನು ವೀಕ್ಷಣೆ ಮಾಡಿ ಈಗಾಗಲೇ ಕೇಂದ್ರ ಸರ್ಕಾರ ಎನ್ಡಿಆರ್ಎಫ್ ಆರ್ಎಂಎಸ್ ಪ್ರಕಾರ 8,500 ಘೋಷಣೆ ಮಾಡಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಈಗಾಗಲೇ ರಾಜ್ಯ ಸರ್ಕಾರದಿಂದ 8,500 ಘೋಷಣೆ ಮಾಡಿದ್ದು ಪ್ರತಿ ಹೆಕ್ಟರ್ಗೆ 17,000ದಂತೆ ಬೆಳೆ ಹಾನಿಯಾಗಿರುವ ಪ್ರತಿ ರೈತರ ಖಾತೆಗೆ ಹಣ ಜಮಾ ಮಾಡುವಂತಹ ಕೆಲಸ ನಾನು ಮಾಡುತ್ತೇನೆ ಎಂದು ಶಾಸಕರು ತಿಳಿಸಿದರು. ಈ ಸಂದರ್ಭದಲ್ಲಿ ರಾಯಚೂರು ತಹಶೀಲ್ದಾರ್ ಸುರೇಶ್ ವರ್ಮಾ, ದೀಪಾ ಕುಲಕರ್ಣಿ, ತೋಟಗಾರಿಕಾ ಅಧಿಕಾರಿ, ಕಂದಾಯ ಅಧಿಕಾರಿಗಳು, ಗ್ರಾಮ ಲೆಕ್ಕಾಧಿಕಾರಿಗಳು, ರೈತ ಸಂಪರ್ಕ ಕೇಂದ್ರ ಕೃಷಿ ಮತ್ತು ಅಧಿಕಾರಿಗಳು, ಗ್ರಾಮದ ರೈತರುಗಳು ಹಾಗೂ ಊರಿನ ಹಿರಿಯ ಮುಖಂಡರುಗಳು ಉಪಸ್ಥಿತರಿದ್ದರು. ಕಾರಲದಿನಿ ವೀರನಗೌಡ, ಚಿಕ್ಕಿ ನ್ಯೂಸ್ ಕನ್ನಡ, ರಾಯಚೂರು. ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತೇನು ಅತಿವೃಷ್ಟಿಯಿಂದ ಬಹಳಷ್ಟು ಮಳೆಯಿಂದ ಹಲವಾರು ಗ್ರಾಮಗಳಲ್ಲಿ ಬೆಳೆದಂಥ ಹತ್ತಿ ಕ್ರಾಪಲ್ಲಿರ್ಬೋದು, ಏನು ಕಾಟನನ್ನು ಬೆಳೆದಂಥ ರೈತರು ಹಳ್ಳದಳ ದಂಡಿಗಿರ್ಬೋದು ಮತ್ತು ಬೇರೆ ಬೇರೆ ತಗ್ಗು ಪ್ರದೇಶದ ಹೊಲಗಳು ಇವತ್ತು ಸಂಪೂರ್ಣವಾಗಿ ಈ ಸ್ಥಿತಿಗಳನ್ನು ಆಗಿದೆ. ಹಾಗಾಗಿ ಬೆಳೆದು ಒಂದು ಎಕರೆಗೆ ಮಿನಿಮಮ್ 30-35 ಸಾವಿರ ರೂಪಾಯಿಗಳನ್ನು ರೈತರು ಇಲ್ಲಿವರೆಗೆ ಖರ್ಚಾಗಿರ್ತದೆ. ಹಾಗಾಗಿ ಅವರಿಗೆ ಏನಿವತ್ತು ಕೈಗೆ ಬಂದು ತುತ್ತು ಬಾಯಿಗೆ ಬರುವ ಹಂತದಲ್ಲಿದ್ದಂಥ ಸಂದರ್ಭದಲ್ಲಿ ಹತ್ತಿಯನ್ನು ತೆಗೆಯುವಂಥ ಸಂದರ್ಭದಲ್ಲಿ ಏನು ಪ್ರಕೃತಿ ವಿಕೋಪದಿಂದ ಇವತ್ತು ಈ ಮಳೆಯಿಂದ ಹಾನಿಯಾಗಿದೆ. ಹಾಗಾಗಿ ಇವತ್ತು ಸಂಪೂರ್ಣವಾಗಿ ಅದನ್ನು ನಮ್ಮ ತಹಸೀಲ್ದಾರ್ ಅವರು ಮತ್ತು ಅಸಿಸ್ಟೆಂಟ್ ಕಮಿಷನರ್ AC ಅವರು, AD ಅಗ್ರಿಕಲ್ಚರ್ ಇರ್ಬೋದು, ಹಾರ್ಟಿಕಲ್ಚರ್ ಇರ್ಬೋದು, ನಾವೆಲ್ಲರೂ ಕೂಡ ಒಟ್ಟಾಗಿ ನಮ್ಮ ಅಧಿಕಾರಿಗಳು ಈಗಾಗಲೇ ಸರ್ವೆಗಳನ್ನು ಪ್ರಾರಂಭಿಸಿದ್ದಾರೆ. ಎಲ್ಲಿ ಲಾಸಸ್ಗಳನ್ನಾಗಿದೆ ಅದನ್ನು ಏನು NDRF ನಾರ್ಮ್ಸ್ ಪ್ರಕಾರ ಏನು ಅವರಿಗೆ ಪರಿಹಾರಗಳನ್ನು ರೈತರಿಗೆ ಸಿಗಬೇಕು ಅದರ ಪ್ರಕಾರಕ್ಕೆ ಇವತ್ತು ಅದನ್ನು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಮತ್ತು ನಾನು ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ಶಾಸಕನಾಗಿ ನಾನು ಕೂಡ ಇವತ್ತು ಸುಮಾರು ಹಲವಾರು ಗ್ರಾಮಗಳನ್ನು ಬೆಳಗ್ಗೆ ಇವತ್ತು ಮಾಡಿದ್ದಾರೆ. ಕೆಲವು ಎಲ್ಲಿ ಲಾಸಸ್ಗಳಾಗಿದೆ ನಮ್ಮ ಸರ್ಕಾರದಿಂದ 8,500 ಮತ್ತು ಕೇಂದ್ರ ಸರ್ಕಾರ NDRF ನಾರ್ಮ್ಸ್ ಪ್ರಕಾರ ಕೂಡ 8,500, ಒಟ್ಟು 17,000 ರೂಪಾಯಿಗಳನ್ನು ಎಕರೆಗೆ ಕೊಡಬೇಕು ಹೆಕ್ಟೇರ್ ಅಂತೇಳಿ ಹೇಳ್ತಾ ಇದ್ದಾರೆ. ಮತ್ತು ಅದರ ರೀತಿಯಾಗಿ ಇನ್ನು ಲಾಸಸ್ಗಳ ಮೇಲೆ ಅಧ್ಯಯನವನ್ನು ಮಾಡಿ ಅದನ್ನು ಸಂಪೂರ್ಣ ವರದಿಗಳು ಬಂದ ಮೇಲೆ ನಮ್ಮ ರೈತರಿಗೆ ಎಲ್ಲಿ ಲಾಸ್ ಆಗ್ತದೋ ಅದನ್ನು ಮಾಡುವಂಥದ್ದು. ಈಗ ಇಲ್ಲಿಗೆ ಏನಾದರೂ ವರ್ಪಾಗಿ ಸ್ವಲ್ಪ ಬಿಸಿಲಾಗಿ ಏನಾದರೂ ನಿಂತರೆ ಕೆಲವು ಸ್ವಲ್ಪ ಬೆಳೆಗಳನ್ನು ಉಳಿಯುವಂಥದ್ದು ಆಗ್ತದೆ. ಯಾಕಂದರೆ ಪ್ರಕೃತಿ ವಿಕೋಪಕ್ಕೆ ನಾವು ಯಾರೂ ಕೂಡ ಅಡ್ಡಿ ಇಲ್ಲ, ಭಗವಂತನ ಇಚ್ಛೆ ಅದು. ಹಾಗಾಗಿ ಇವತ್ತು ಏನು ನಾವು ಸಣ್ಣ ಸಹಾಯ ರೈತರಿಗೆ ಆಸರೆ ಸಹಾಯವನ್ನು ಮಾಡುವಂಥದಕ್ಕೆ ನಾವು ಸರ್ಕಾರದ ವತಿಯಿಂದ ಲಾಸ್ಗಳನ್ನು ಮಾಡುವಂಥದಕ್ಕೆ ಇವತ್ತು ಅಧ್ಯಯನ ಮಾಡ್ತಾ ಇದ್ದಾರೆ. ಹಾಗಾಗಿ ರೈತರು ಕೂಡ ತಮ್ಮ ಏನು ಬೆಳೆದಂಥ ಹೊಲಗಳಲ್ಲಿ ಮತ್ತು ತಾವು ನಮ್ಮ ಅಧಿಕಾರಿಗಳು ಬಂದಂಥ ಸಂದರ್ಭದಲ್ಲಿ ಹೊಲದಲ್ಲಿದ್ದು ಅದನ್ನು ತೋರಿಸುವಂಥದ್ದು ಕೂಡ ಮಾಡಬೇಕಂತ ಕೂಡ ಈ ಸಂದರ್ಭದಲ್ಲಿ PUC ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ HKDETಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ BSc ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ BPT ಮತ್ತು MPT ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂದನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾ. ಸದಾನಂದ ಪತ್ರಿ,
9019078988. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ಧಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.